ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಸಿಎಂ ಕುರ್ಚಿ ಕದನ. ಡಿನ್ನರ್ ಬ್ರೇಕ್ಫಾಸ್ಟ್ ಆಯಿತು, ಈಗ ಡೆಲ್ಲಿ ಯಾತ್ರೆಯನ್ನ ಮಾಡಿದ್ದಾರೆ. ವರಿಷ್ಠರ ಅಂಗಳದಲ್ಲಿ ನಡೆಯುತ್ತಾ ಹಾಗಾದ್ರೆ ಕುರ್ಚಿ ಕದನ ಚರ್ಚೆ. ಹೈಕಮಾಂಡೇ ಬ್ರೇಕ್ ಹಾಕಿತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ನಾಟಿ ಕೋಳಿ, ಇಡ್ಲಿ, ವಡೆ, ಸಾಂಬಾರ್ ತಿಂದಿದ್ರು, ಸುಮ್ಮನಾಗಿದ್ರು. ಈಗ ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಅಲ್ಲಿ ಚರ್ಚೆ ಆಗುತ್ತಾ ಇಲ್ವ? ಖಂಡಿತವಾಗ್ಲೂ ಆಗ್ಬೋದು ಸಮಯ ಸಿಕ್ಕರೆ. ಮೊದಲು ಕ್ಯಾಬಿನೆಟ್ ರೀಶಫಲ್ ಅದ್ರ ಬಗ್ಗೆ ಆಗುತ್ತೆ. ಅದಾದಮೇಲೆ ಇದು ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ಬೋದು. ಬಟ್ ಸಿದ್ದರಾಮಯ್ಯನವರು ಸಮಯ ಕೇಳಿದ್ದಾರೆ. ಇವತ್ತು ಸಂಜೆ ಸಿದ್ದರಾಮಯ್ಯನವ್ರಿಗೆ ಸಮಯ ಸಿಗುತ್ತೆ. ಲಾಸ್ಟ್ ಟೈಮ್ ಕೂಡ ಡಿ.ಕೆ. ಶಿವಕುಮಾರ್ ವಾಪಸ್ ಬಂದಿದ್ದರು. ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗಿ ಅವ್ರಿಗೆ ಸಮಯ ಕೊಟ್ಟಿರಲಿಲ್ಲ. ಬಟ್ ಸಿದ್ದರಾಮಯ್ಯನವರು ಸಿಗುತ್ತೆ. ಆದರೆ ಆ ಟೈಮ್ನಲ್ಲಿ, ಶಾರ್ಟ್ ಟೈಮ್ನಲ್ಲಿ ಏನು ಚರ್ಚೆ ಮಾಡ್ಬೋದು? ಪುನಾರಚನೆ ಬಗ್ಗೆ ಗ್ರೀನ್ ಸಿಗ್ನಲ್ ಆಲ್ರೆಡಿ ಕೊಟ್ಟಿದ್ರು ಅವರು. ಅದಕ್ಕೆ ಖರ್ಗೆ ಅವರು ತಡೆ ಹಿಡಿದಿದ್ರು. ಬೇಡ, ಈ ಟೈಮಲ್ಲಿ ಮಾಡಿದ್ರೆ ಸುಮ್ಮನೆ ಪಕ್ಷಕ್ಕೆ ಮುಜುಗರ ಆಗುತ್ತೆ, ಯಾರಾದರೂ ಮತ್ತೆ ಅಸಮಾಧಾನ ಹೊರಹಾಕ್ಬೋದು, ಇನ್ನೂ ಅಳೆದು ತೂಗಿ ಚರ್ಚೆ ಮಾಡೋಣ ಅಂತ ಹೇಳಿದರು. ಆದರೆ ಈಗ ಸಮಯ ಹೋಗ್ತಾ ಇದೆ. 2.5 ವರ್ಷ ಕಂಪ್ಲೀಟ್ ಆಗಿದೆ ಸರ್ಕಾರ ಬಂದು. ನೆಕ್ಸ್ಟ್ ಮತ್ತೆ ಬಜೆಟ್ ಅಧಿವೇಶನ ಬರುತ್ತೆ. ಅಂದರೆ ಬಜೆಟ್ ಮಂಡಿಸ್ಬೇಕು ಸಿದ್ದರಾಮಯ್ಯನವರು. ಅದರಲ್ಲಿ ಬೇರೆ ಇವರು ಡಿ.ಕೆ. ಶಿವಕುಮಾರ್ ಆಪ್ತರು ಜನವರಿ 6, 9 ಡೇಟ್ ಕೊಡ್ತಾನೇ ಇದ್ದಾರೆ ಭವಿಷ್ಯ ಹೇಳೋರ ಪ್ರಕಾರ, ಅಂದರೆ ಭವಿಷ್ಯ ಹೇಳೋ ಥರ. ಅದೆಲ್ಲದಕ್ಕೂ ಕೂಡ ತೆರೆ ಎಳಿಬೇಕು ಈಗ. ಯಾಕಂದರೆ ಯತೀಂದ್ರ ಕೂಡ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಬೆಂಕಿ ಹೊತ್ಕೊಂಡು ಧಗಧಗ ಅಂತ ಹೊತ್ತು ಉರಿತಾ ಇದೆ. ಆದರೆ ಈಗ ಸಿದ್ದರಾಮಯ್ಯನವರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ, ಅಥವಾ ಈ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಿ ಅಂತ ಏನಾದರೂ ಕೇಳ್ಕೊಳ್ತಾರಾ? ಹೈಕಮಾಂಡ್ ಪ್ರತಿಯೊಂದು ಮಾತಿಗೂ ಬರೀ ಹೈಕಮಾಂಡ್ ಕಡೆ ಬೆರಳು ಮಾಡ್ತಾರೆ. ಹೈಕಮಾಂಡ್ ಏನು ಹೇಳುತ್ತೋ ಹಂಗೆ ಕೇಳ್ತೀವಿ, ಅವ್ರ ನಿರ್ಧಾರವೇ ಅಂತಿಮ. ಆದರೆ ಹೈಕಮಾಂಡ್ ಕೂಡ ಯಾವುದೇ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಹಾಗಾಗಿನೇ ಈಗ ವೋಟ್ ಚೋರಿ ಅಭಿಯಾನಕ್ಕಂತ ಹೋಗಿದ್ದಾರೆ. ಈಗ ಇವತ್ತೇ ಅವರು ವಾಪಸ್ ಬರಬೇಕು. ಸೆಷನ್ ಬೆಳಗಾವಿದ ಮತ್ತೆ ನಾಳೆ ಪಾಲ್ಗೊಳ್ಬೇಕು. ಅಲ್ಲಿ ಮತ್ತೆ ಕೇಂದ್ರದ ಸಂಸತ್ತು ಕೂಡ ಅಧಿವೇಶನ ಇದೆ. ಮತ್ತು ರಾಹುಲ್ ಗಾಂಧಿ ಏನೋ ವಿದೇಶಕ್ಕೆ ಹೋಗ್ತಿದ್ದಾರಂತೆ. ಹಾಗಾಗಿನೇ ಅಷ್ಟರೊಳಗಡೆ ಚರ್ಚೆಯನ್ನು ಮಾಡಬೇಕಾಗಿದೆ. ಇಲ್ಲಿ ಎಲ್ಲದೂ ಕೂಡ ಬಗೆಹರಿದಿದೆ ಕಾಂಗ್ರೆಸ್ನಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಹೈಕಮಾಂಡ್ ನಾಯಕರು ಯಾವ ಭರವಸೆಯನ್ನು ಸಿದ್ದರಾಮಯ್ಯನವ್ರಿಗೆ ಕೊಟ್ಟು ಕಳಿಸ್ತಾರೆ? ನೀವೇ 2.5 ವರ್ಷ ಕಂಟಿನ್ಯೂ ಆಗಿ ಅಂತ ಹೇಳಿ ಕಳಿಸ್ಬೋದು ಹಾಗಾದರೆ, ಅಥವಾ ಸದ್ಯಕ್ಕೆ ಸುಮ್ಮನಿರಿ, ಅಧಿವೇಶನ ಮುಗಿಲಿ, ಇಬ್ಬರನ್ನೂ ಕೂಡ ಡೆಲ್ಲಿ ಕರ್ಸ್ಕೋತೀವಿ, 19ನೇ ತಾರೀಕು ಮುಖಾಮುಖಿ ಚರ್ಚೆ ಮಾಡೋಣ ಎಲ್ಲರೂ ಕೂತ್ಕೊಂಡು ಅಂತ ಹೇಳ್ತಾರ. ಸಂಪುಟ ಪುನಾರಚನೆಗೆ ಏನಾದರೂ ಅಸ್ತು ಅಂತ ಹೇಳಿದರೆ, ಅಧಿಕೃತವಾಗಿ ಮುದ್ರೆ ಒತ್ತಿದರೆ ಸಿದ್ದರಾಮಯ್ಯನವ್ರ ಕುರ್ಚಿ ಸೇಫ್ ಅನ್ನುವಂಥ ಒಂದು ಸಂದೇಶ ಪಕ್ಕ ಬರುತ್ತೆ. ಅಥವಾ ಹಾಗೆ ಡಿಲೇ ಬಿಟ್ಟರೆ ಸಿದ್ದರಾಮಯ್ಯನವ್ರ ಕುರ್ಚಿ ಅಲ್ಲಾಡೋಕ್ಕೆ ಶುರುವಾಯಿತು ಅಂತ ಅರ್ಥ. ಯಾಕಂತ ಹೇಳಿದರೆ ಕ್ಯಾಬಿನೆಟು ರೀಶಫಲ್ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುವ ಸಾಧ್ಯತೆಗಳಿದ್ದಾವೆ.